ನನ್ನ ಹೆಸರು ಡಾಕ್ಟರ್ ಬಿ ಶಂಭುಲಿಂಗಪ್ಪ ಅಂತ. ನಾನಿಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಗಿ ಈ ವೆಟರ್ನರಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಈ ನಮ್ಮ ಪಶುವೈದ್ಯಕೀಯ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗ ಅಥವಾ ವೆಟರ್ನರಿ ಮೈಕ್ರೋಬಯಾಲಜಿ ವಿಭಾಗದ ಬಗ್ಗೆ ಹೇಳುವುದಾದರೆ, ಇದು ನಮ್ಮ ಈ ಒಂದು ವಿಭಾಗವು ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಮಾಡ್ತಕ್ಕಂಥ ಸೋಂಕು ಅಥವಾ ಕಾಯಿಲೆಗಳಿಗೆ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವಂಥ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಅದು ಬ್ಯಾಕ್ಟೀರಿಯಾ ಇರ್ಬೋದು, ಶಿಲೀಂಧ್ರ ಇರ್ಬೋದು, ಅಥವಾ ವೈರಾಣುಗಳೇ ಇರ್ಬೋದು. ಇವುಗಳು ಏನು ನಮ್ಮ ಜಾನುವಾರುಗಳಲ್ಲಿ ಮಾಡ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಸವಿವರವಾಗಿ ನಾವು ಹೇಳ್ಕೊಡ್ತೇವೆ. ಮತ್ತು ಈ ಸೂಕ್ಷ್ಮಾಣು ಜೀವಿಗಳ ಗುಣಲಕ್ಷಣಗಳೇನು, ಮತ್ತು ಅವನ್ನು ಕಲ್ಚರ್ ಮಾಡೋದು ಅಥವಾ ಐಸೋಲೇಟ್ ಮಾಡೋವಂಥ ವಿಧಾನಗಳೇನು, ಮತ್ತು ಅವುಗಳನ್ನು ಕಂಡುಹಿಡಿಯೋದು ಅಥವಾ ಡಯಾಗ್ನೋಸಿಸ್ ಮಾಡಲಿಕ್ಕೆ ಯಾವ ಥರದ ನಾವು ಸ್ಟೆಪ್ಗಳನ್ನು ಅನುಸರಿಸಬೇಕು, ವಿಧಾನಗಳನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಸವಿವರವಾಗಿ ನಮ್ಮ ಈ ವಿಭಾಗದಲ್ಲಿ ಹೇಳಿಕೊಡಲಾಗುವುದು. ಅಲ್ಲದೆ ಆ ಕಾಯಿಲೆಗಳು ಬಂದಾಗ ಯಾವ ಥರ ನಾವು ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಅವುಗಳನ್ನು ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಸವಿವರವಾಗಿ ಹೇಳಿಕೊಡುವಂಥ ಒಂದು ವಿಭಾಗ ನಮ್ಮ ಈ ಪಶು ವೈದ್ಯಕೀಯ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗ ಇರುತ್ತದೆ. ಹಾಗೂ ನಾವು ಕೊನೆಗೆ ಲಸಿಕೆಯ ಮಹತ್ವ ಮತ್ತು ಅದನ್ನು ಹೇಗೆ ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಸಹ ವಿವರವಾಗಿ ನಾವು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವು ಇಲ್ಲಿ ಈ ವಿಭಾಗದಲ್ಲಿ ಸವಿವರವಾಗಿ ನಾವು ಹೇಳ್ಕೊಡ್ತೇವೆ. ಇದಿಷ್ಟು ಈ ನಮ್ಮ ವಿಭಾಗದ ಬಗ್ಗೆ ಪೀಠಿಕೆ. ಆಮೇಲೆ ಯಾವ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ತೀವಿ ಅಥವಾ ಅಭ್ಯಾಸ ಮಾಡಿಸ್ತೀವಿ ಅಂತ ಹೇಳೋದಾದರೆ, ಪ್ರಮುಖವಾಗಿ ನಾವು ದ್ವಿತೀಯ BVSc ವಿದ್ಯಾರ್ಥಿಗಳಿಗೆ ನಮ್ಮ ಈ ವಿಭಾಗದ ಕೋರ್ಸ್ಗಳು ಹೇಳಿಕೊಡಲ್ಪಡುತ್ತವೆ. ಈಗ ಇದು ವಾರ್ಷಿಕ ಸಿಸ್ಟಮ್, ಆನ್ಯುವಲ್ ಸಿಸ್ಟಮ್ ಆಗಿರೋದ್ರಿಂದ ಸೆಕೆಂಡ್ ಇಯರ್ ಕಂಪ್ಲೀಟ್ ಆ ಒಂದು ವರ್ಷದಲ್ಲಿ ನಾವು ವಿವಿಧ ವಿಭಾಗಗಳಲ್ಲಿ, ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಬ್ಯಾಕ್ಟೀರಿಯಾಲಜಿ ಇದೆ, ಮತ್ತು ಮೈಕಾಲಜಿ ಇದೆ, ಅಂದರೆ ಶಿಲೀಂಧ್ರದ ಬಗ್ಗೆ, ಬ್ಯಾಕ್ಟೀರಿಯಾಗಳ ಬಗ್ಗೆ ಮತ್ತು ವೈರಾಣುಗಳ ಬಗ್ಗೆ ಸವಿವರವಾಗಿ ಮತ್ತು ವ್ಯವಸ್ಥಿತವಾಗಿ ನಾವು ಪಾಠಗಳನ್ನು ನಾವು ತೆಗೆದುಕೊಳ್ತೇವೆ. ಇದಿಷ್ಟೇ ಸೆಕೆಂಡ್ BVSc ವಿದ್ಯಾರ್ಥಿಗಳಿಗೆ ಅಲ್ಲದೆ ನಮ್ಮಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳು ಸಹ MUSc ವಿದ್ಯಾರ್ಥಿಗಳು ಸಹ ಬರ್ತಾರೆ. ಅವ್ರಿಗೂ ಸಹ ನಾವು ಇದೇ ಬ್ಯಾಕ್ಟೀರಿಯಾಲಜಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು, ಶಿಲೀಂಧ್ರಗಳ ಬಗ್ಗೆ ಸಂಬಂಧಪಟ್ಟಂಥ ಕೋರ್ಸು, ವೈರಾಣುಗಳ ಬಗ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಮತ್ತು ಲಸಿಕೆಯ ಬಗ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಸವಿವರವಾಗಿ ಮತ್ತು ವ್ಯವಸ್ಥಿತವಾಗಿ ನಾವು ಅವರಿಗೆ ಹೇಳ್ಕೊಡ್ತೀವಿ. ಸೊ ಇದಿಷ್ಟು ಯಾವ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ನಮ್ಮ ಪಶುವೈದ್ಯಕೀಯ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಇರುವಂಥ ಒಂದು ಪ್ರಮುಖವಾದ ಉಪಕರಣಗಳ ಬಗ್ಗೆ ನಾವು ಹೇಳೋದಾದರೆ, ಇಲ್ಲಿ ನಾವು ಪ್ರಮುಖವಾಗಿ 3 ವಿಭಾಗಗಳಿದೆ. ಒಂದು ಬ್ಯಾಕ್ಟೀರಿಯಾಲಜಿ ವಿಭಾಗ, ಎರಡನೇದು ಇಮ್ಯುನಾಲಜಿ ಮತ್ತು ಸಿರಾಲಜಿ ವಿಭಾಗ, ಮೂರನೇದು ವೈರಾಲಜಿ ವಿಭಾಗ. ಈ 3 ಸ್ಥೂಲವಾಗಿ ನಾವು ವಿಂಗಡಿಸ್ತೀವಿ ನಮ್ಮ ಈ ಮೈಕ್ರೋಬಯಾಲಜಿ ವಿಭಾಗವನ್ನು. ಅದರಲ್ಲಿ ಪ್ರಪ್ರಥಮವಾಗಿ ಬ್ಯಾಕ್ಟೀರಿಯಾಲಜಿ, ವೈರಾಲಜಿ, ಮೈಕಾಲಜಿನೇ ಅಲ್ಲದೆ ಇತ್ತೀಚೆಗೆ ಬಯೋಟೆಕ್ನಾಲಜಿ, ಮೈಕ್ರೋಬಿಯಲ್ ಬಯೋಟೆಕ್ನಾಲಜಿ ಎಂಬಂಥ ಹೊಸ ವಿಷಯವನ್ನು ಸಹ ನಮಗೆ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಹೇಳೋದಾದರೆ, ಬ್ಯಾಕ್ಟೀರಿಯಾಲಜಿಯಲ್ಲಿ ನಮ್ಮ ಹತ್ರ ಸ್ಟೆರಲೈಸಿಂಗ್ ಇಕ್ವಿಪ್ಮೆಂಟ್ಸ್, ಅಂದರೆ ಎಲ್ಲ ವಸ್ತುಗಳನ್ನು ಸ್ಟೆರಲೈಸ್ ಮಾಡೋಕ್ಕೆ ಏನು ಬೇಕೋ ಆ ಒಂದು ಉಪಕರಣ ಇದೆ. ಆಮೇಲೆ ಈ ಇನ್ಕ್ಯುಬೇಷನ್ ಇಕ್ವಿಪ್ಮೆಂಟ್ಸ್ಗಳು ಇದ್ದಾವೆ. ಮತ್ತು ಲೆಮಿನಾರ್ ಏರ್ಫ್ಲೋ, ಅಂದರೆ ಯಾವುದೇ ಸೋಂಕುಗಳು ಇಲ್ದಂಗೆ ಸ್ಟೆರೈಲ್ ವಾತಾವರಣದಲ್ಲಿ
ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಇದೆ, ಅದು ಸಹ ನಮ್ಮ ಇದರಲ್ಲಿ ಲಭ್ಯವಿದೆ. ಮತ್ತು ಇದಲ್ಲದೆ ಡೆಸ್ಟಿಲೇಷನ್ ಯೂನಿಟ್ ಸಹ ನಮ್ಮಲ್ಲಿ ಲಭ್ಯವಿದೆ. ಇನ್ಕ್ಯುಬೇಟರ್ಸು ಇವೆಲ್ಲವುಗಳು ಇದ್ದಾವೆ. ಪೆಟ್ರಿ ಪ್ಲೇಟ್ಸು, ಮೀಡಿಯಾ, ರಿಯೇಜೆಂಟ್ಸು, ಬ್ಯಾಕ್ಟೀರಿಯಾಲಜಿಗೆ ಏನು ಬೇಕೋ ಅವೆಲ್ಲವೂ ಸಹ ನಮ್ಮಲ್ಲಿ ಲಭ್ಯ ಇರುತ್ತದೆ. ಆಮೇಲೆ ಇನ್ನು ಇಮ್ಯುನಾಲಜಿ ಮತ್ತು ಸಿರಲಾಜಿಯಲ್ಲಿ ಬಂದರೆ ಎಲೆಕ್ಟ್ರೋಫೋರೆಸಿಸ್ ಯೂನಿಟ್ ಇದೆ, ಮತ್ತು ಎಲಿಸಾ ರೀಡರು, ಈ ಥರದ ಪ್ರಮುಖ ಇಮ್ಯುನಾಲಜಿಗೆ ಸಂಬಂಧಪಟ್ಟಂಥ, ಆಮೇಲೆ ಎಲಿಸಾ ಪ್ಲೇಟ್ಸ್ ಮತ್ತು ಹಿಮೋಗ್ಲೂಟಿನೇಷನ್ ಪ್ಲೇಟ್ಸು ಇವೆಲ್ಲವೂ ಸಹ ಲಭ್ಯ ಇರುತ್ತದೆ. ಆಮೇಲೆ ಇನ್ನು ಬಯೋಟೆಕ್ನಾಲಜಿಗೆ ಬಂದರೆ ಬ್ಲಾಟಿಂಗ್ ಟೆಕ್ನಿಕ್ಸ್ ಅಥವಾ PCR ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ಸೆಂಟ್ರಲ್ ಇನ್ಸ್ಟ್ರುಮೆಂಟೇಷನ್ ಲ್ಯಾಬಲ್ಲಿ ಲಭ್ಯ ಇರುತ್ತೆ. ಸೊ ನಾವು ಅದಕ್ಕೆ ಸಂಬಂಧಪಟ್ಟಂತೆ PCR ಡಯಾಗ್ನೋಸಿಸ್, ಬ್ಲಾಟಿಂಗ್ ಟೆಕ್ನಿಕ್ಸ್ ಅವನ್ನೆಲ್ಲ ನಾವು ಹೇಳ್ಕೊಡೋಕ್ಕೆ ಏನು ಬೇಕೋ ಅದಿದೆ. ಆಮೇಲೆ ಇನ್ನು ವೈರಾಲಜಿ ವಿಭಾಗಕ್ಕೆ ಬರೋದಾದರೆ ಇಲ್ಲಿ ಎಗ್ ಕ್ಯಾಂಡ್ಲಿಂಗ್ ಯೂನಿಟ್ ಇದೆ ನಮ್ಮ ಹತ್ರ. ಎಗ್ ಕ್ಯಾಂಡ್ಲಿಂಗ್ ಯೂನಿಟ್ಟು ಮತ್ತು ಎಗ್ ಇನಾಕ್ಯುಲೇಷನ್ ಕ್ಯಾಬಿನೆಟ್ ಇದೆ ನಮ್ಮ ಹತ್ರ. ಆಮೇಲೆ ಸೆಲ್ ಕಲ್ಚರ್ ಮಾಡಲಿಕ್ಕೆ ಬೇಕಾದಂಥ ಒಂದು ಬಯೋಸೇಫ್ಟಿ ಕ್ಯಾಬಿನೆಟ್, ಲೆಮಿನರ್ ಏರ್ ಫ್ಲೋ ಸಹ ನಮ್ಮಲ್ಲಿ ಲಭ್ಯ ಇದೆ. ರೆಫ್ರಿಜಿರೇಟರ್, ಸೆಂಟ್ರಿಫ್ಯೂಜ್ ಇದೆ, ಇನ್ವರ್ಟೆಡ್ ಮೈಕ್ರೋಸ್ಕೋಪ್ ಇದೆ. ಸೊ ನಮ್ಮ ವಿಭಾಗದಲ್ಲಿ ಬ್ಯಾಕ್ಟೀರಿಯಾಲಜಿ ಮತ್ತು ವೈರಾಲಜಿ ವಿಭಾಗದಲ್ಲಿ ಏನೇನು ಬೇಕೋ ಎಲ್ಲ ಸಂಬಂಧಪಟ್ಟ ಮೈಕ್ರೋಸ್ಕೋಪ್ಗಳು ಸಹ ಲಭ್ಯ ಇರುತ್ತದೆ. ಇವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳು, UG ಸ್ಟೂಡೆಂಟ್ಸ್ ಅಥವಾ PG ಸ್ಟೂಡೆಂಟ್ಸ್ ಇಬ್ಬರೂ ಸಹ ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸವಿವರವಾಗಿ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಬಹುದಾದ ಏನು ಬೇಕೋ ಆ ಎಲ್ಲ ಉಪಕರಣಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಆಮೇಲೆ ಇನ್ನು ಇದಾದ ನಂತರ ನಾವು ಬರೋದಾದರೆ ರೈತರು ಮತ್ತು ಪಶು ವೈದ್ಯರಿಗೆ ನಮ್ಮ ವಿಭಾಗದ ಉಪಯೋಗಗಳ ಬಗ್ಗೆ ಸ್ಥೂಲವಾಗಿ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ನಾವು ಸವಿವರವಾಗಿ ಸೂಕ್ಷ್ಮಾಣು ಜೀವಿಗಳನ್ನು ವೈಜ್ಞಾನಿಕವಾಗಿ ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಡ್ತೀವಿ. ಬಟ್ ರೈತರು ಮತ್ತು ಪಶುವೈದ್ಯರು ಬಂದಾಗ ನಾವು ನಮ್ಮ ವಿಭಾಗದಿಂದ ಕನ್ಸಲ್ಟೆನ್ಸಿ ಸರ್ವೀಸಸ್ಸನ್ನು ಕೊಡ್ತಾಯಿದ್ದೀವಿ. ಅಂದರೆ ಅವರು ಯಾವುದಾದ್ರೂ ಒಂದು ಸ್ಯಾಂಪಲ್ ತಂದಾಗ ಸೂಕ್ಷ್ಮಾಣು ಜೀವಿಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಾಯ ಮಾಡ್ತೀವಿ. ಮತ್ತು ಅವರು ಆಂಟಿಬಯೋಗ್ರಾಮ್ ಅಥವಾ ABST ಟೆಸ್ಟ್, ಅಂದರೆ ಅವರು ತಂದಿರೋ ಆ ಸ್ಯಾಂಪಲ್ ಯಾವ ಆಂಟಿಬಯೋಟಿಕ್ಕಿಗೆ ಅದು ಸೆನ್ಸಿಟಿವ್ ಇದೆ, ಯಾವ ಔಷಧ ಕೊಟ್ಟರೆ ಅದು ಗುಣ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಟೆಸ್ಟನ್ನು, ಸರ್ವಿಸನ್ನು ಸಹ ನಾವು ರೈತ ಬಾಂಧವರಿಗೆ ಕೊಡ್ತೀವಿ ಮತ್ತು ಪಶುವೈದ್ಯರಿಗೂ ಸಹ ಕೊಡ್ತೀವಿ. ಅದರಲ್ಲೂ ಈ ಫೀಲ್ಡಲ್ಲಿರ್ತಕ್ಕಂಥ ಮ್ಯಾಸ್ಟೈಟಿಸ್ ಕೇಸಸ್ ಆಗ್ಬೋದು, ವೂಂಡ್ ಕೇಸಸ್ಸು, ಪಯೋಜೆನಿಕ್ ಕೇಸಸ್ಸು ಇವೆಲ್ಲವಕ್ಕೂ ಸಹ ನಾವು ಕನ್ಸಲ್ಟೆನ್ಸಿ ಸರ್ವಿಸಸ್ಸನ್ನು ಕೊಟ್ಟು ತನ್ಮೂಲಕ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಏನು ಅನುಕೂಲ ಬೇಕೋ ಅದನ್ನು ನಾವು ನಮ್ಮ ವಿಭಾಗದಿಂದ ಕೊಡ್ತಾಯಿದ್ದೇವೆ. ಮತ್ತು ಅದಲ್ಲದೆ ರೈತ ಬಾಂಧವರಿಗೆ ರೋಗಗಳ ಬಗ್ಗೆ ವಿವರವಾದ ಮಾಹಿತಿ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಫೋನ್ ಮೂಲಕ ಆಗಲಿ ಅಥವಾ ಪ್ರತ್ಯಕ್ಷ ಬಂದಾಗಲೂ ಸಹ ನಾವು ಕೊಡ್ತೀವಿ. ಮತ್ತು ಲಸಿಕೆಯ ಬಗ್ಗೆ ಮಾಹಿತಿ, ಅದನ್ನ ಯಾವಾಗ ಹೇಗೆ ಕೊಡಬೇಕು ವ್ಯವಸ್ಥಿತವಾಗಿ ಜಾನುವಾರುಗಳಿಗೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ನಾವು ಕೊಡ್ತೀವಿ. ಸೊ ಇದಿಷ್ಟು ನಮ್ಮ ವಿಭಾಗದ ಬಗ್ಗೆ ಇರ್ತಕ್ಕಂಥ ಸ್ಥೂಲವಾದ ಮಾಹಿತಿ.